ಅದು ಪ್ರೀತಿಯ ಸಾಕ್ಷಾತ್ ಸ್ವರೂಪ ಅಂತ. ಅದಾದ ನಂತರ ಮೂಡಿ ಬಂದಂಥದ್ದು ಆ ದಿವ್ಯ ಸಂಗೀತ. ಭಾರತದ ಗ್ರಾಮೀಣ ಭಾಗದ ಸುಮಾರು 200ಕ್ಕೂ ಹೆಚ್ಚು ಯುವ ಕಲಾವಿದರು ಸಾಯಿ ಸಿಂಫನಿ, ಭಾರತದ ಏಕೈಕ ಸಿಂಫನಿ, ಈ ಆರ್ಕೆಸ್ಟ್ರಾದ ಮೂಲಕ ನುಡಿಸಿದ ಆ ಸ್ವರ ಮಾಧುರ್ಯ ಪ್ರತಿಯೊಬ್ಬರ ಹೃದಯವನ್ನು ಕೂಡ ಹಗುರಾಗಿಸ್ತು ಅಂತ ಹೇಳ್ಬಹುದು. ಕರುಣೆಯಿಂದ ಪೂರ್ವಜನ್ಮ ಪಡೆದಂತಹ ಆ ಮಕ್ಕಳ ನುಡಿಸುವಿಕೆಯಲ್ಲಿ ಏಕತೆ, ದೈವಿಕತೆ ಎಲ್ಲವೂ ಇತ್ತು. ಇದೆಲ್ಲದರ ಜೊತೆಗೆ ಇದರ ಹರಿಕಾರರಾದಂತಹ ಸದ್ಗುರು ಶ್ರೀ ಮಧುಸೂದನ ಸಾಯಿ ಅವರ ಮಾತುಗಳು ಎಂಥವ್ರಿಗೆ ಆದ್ರೂ ಕೂಡ ವಾ, ನನ್ನಲ್ಲೂ ಕೂಡ ಮತ್ತಷ್ಟು ಆತ್ಮಗಳಿಗೆ ಜೀವದ ಶಕ್ತಿ ಕೊಡುವಂತಹ ಆ ಯೋಗ್ಯತೆ ಇರುವಾಗ ಅದನ್ನು ಉಪಯೋಗಿಸದೆ ಸುಮ್ಮನೆ ಇದ್ದಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಕೇಳ್ಕೊಳ್ಳೋ ಹಾಗೆ ಮಾಡಿತು. ಈ ಇವೆಂಟ್ನ ಸೂತ್ರಧಾರಿಗಳಾಗಿದ್ದು ಹ್ಯುಮ್ಯಾನಿಟೇರಿಯನ್, ಪದ್ಮಶ್ರೀ ವಿಜೇತರು, 3 ಬಾರಿ ಗ್ರಾಮಿ ಪಡೆದಂತಹ ಕರ್ನಾಟಕದ ಪ್ರತಿಭೆ ರಿಕಿ ಕೇಜ್ ಅವರು. ಒಬ್ಬ ಅತಿಥಿಯಾಗಿ ಬಂದ ನಾನು ಒಂದು ದೊಡ್ಡ ಕುಟುಂಬದಲ್ಲಿ ಒಬ್ಬಳಾಗಿ ಹಿಂತಿರುಗಿದ್ದೆ. 50 ವರ್ಷಗಳ ನಿಸ್ವಾರ್ಥ ಸೇವೆಗೆ ನಾನು ಕೂಡ ಇನ್ನು ಮೇಲೆ ಒಂದು ಅಳಿಲು ಸೇವೆಯನ್ನು ಕೊಡಬೇಕು ಅನ್ನುವಂಥ ನಿರ್ಧಾರ ತಗೊಂಡು ಬಹಳ ಹೆಮ್ಮೆಯಿಂದ ಹೊರ ನಡೆದೆ.